Jordan, forever on fire. ಕಲ್ಯಾಣ ಕರ್ನಾಟಕ ಭಾಗದ ರೈತರ ಜೀವನಾಡಿ ಅಂತ ಕರೆಯಲ್ಪಡುವಂಥ ತುಂಗಭದ್ರಾ ಜಲಾಶಯ ಭರ್ತಿಯಾಗಿತ್ತು. ಇವತ್ತು ಮುಖ್ಯಮಂತ್ರಿಗಳು ಅಲ್ಲಿಗೆ ತೆರಳಿ ಬಾಗಿನವನ್ನು ಸಮರ್ಪಣೆ ಮಾಡಿದರು. ಜೊತೆಗೆ ಕ್ರಸ್ಟ್ ಗೇಟ್ ಅಳವಡಿಕೆ ಕಾರ್ಯದಲ್ಲಿ ಭಾಗಿಯಾಗಿದ್ದಂಥ ಎಲ್ಲ ಸಿಬ್ಬಂದಿಗಳಿಗೂ ಅದರಲ್ಲೂ ವಿಶೇಷವಾಗಿ ಕನ್ನಯ್ಯ ನಾಯ್ಡು ಅವರಿಗೆ ಸನ್ಮಾನವನ್ನು ಮಾಡಲಾಗಿದೆ. ಅಭಿನಂದಿಸಿದ್ದಾರೆ. ಒಂದು ಹಿರಿಯಾಗ ಪುಸ್ತಕಕ್ಕೆ ಸೇರಿದರೆ 9 ಲಕ್ಷ ಎಕರೆ ಜಮೀನಿಗೆ ನೀರಾವರಿಯನ್ನು ಮತ್ತೆ ಕೊಟ್ಟು ನಿಮ್ಮ ಬದುಕನ್ನು ಹಸನು ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಲ್ಲ. ಇದು ನಮ್ಮ ಭಾಗ್ಯ, ನಮ್ಮ ಭಾಗ್ಯ, ನಮ್ಮ ಭಾಗ್ಯ ಅಂತ ಹೇಳಿ ನಾನು ಮನಸ್ಸು ಬದಲಾಗಬಹುದು, ಜನರು ಬದಲಾಗಬಹುದು, ಸ್ಥಳಗಳು ಬದಲಾವಣೆ ಆಗಬಹುದು. ಆದ್ರೆ ನಾವು ಮಾಡಿದಂತ ಸಾಧನೆಗಳು ಬದಲಾವಣೆ ಆಗಲಿಕ್ಕೆ ಸಾಧ್ಯ ಇರೋದಕ್ಕೆ ಈ ಅದ್ಭುತವಾದಂತಹ ಕಾರ್ಯದ ಸಾಕ್ಷಿ ಅಂತ ಹೇಳಿ ನಾನು ಭಾವಿಸುತ್ತೇನೆ. ಇವತ್ತು ನಾವೆಲ್ಲ ಯಶಸ್ಸನ್ನ ಕಾಣಲಿಕ್ಕೆ ಇಂಥ ಒಂದು ದೊಡ್ಡ ಸಭೆಯಲ್ಲಿ ಪಾಲ್ಗೊಂಡಿದ್ದೀವಿ. ನಿಮ್ಮನ್ನೆಲ್ಲ ಒಂದು ಬಾಗಿನ ಕಾರ್ಯಕ್ರಮದಲ್ಲಿ ನಾವು ಬೆಳೆಸಲಿಕ್ಕೆ ಆಗಲಿಲ್ಲ. ನಾವು ಸರಿಯಾದ ಸೆಕ್ಯೂರಿಟಿಯನ್ನು ಕೊಡಬೇಕು. ಆ ದೃಷ್ಟಿಯಿಂದ ಎಲ್ಲರೂ ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಅಲ್ಲಿ ಆ ಬಾಗಿನ ಕೊಡುವಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಾಗುತ್ತದೆ. ನಮ್ಮ ಸ್ಥಳೀಯ ಶಾಸಕರಾದಂತ ನಮ್ಮ ಹೊಸಪೇಟೆ ಶಾಸಕರು ಕೂಡ ಇವತ್ತು ಅನೇಕ ಕಾರ್ಯಕ್ರಮಗಳನ್ನು ಕರ್ಕೊಂಡು ಬಂದಿದ್ರು. ನಾವೆಲ್ಲರೂ ಕೂಡ ಬಿಡಲಿಕ್ಕೆ ಆಗಬಾರ್ದು ಅಂತೇಳಿ ನಾವು ಆದೇಶವನ್ನು ಕೊಟ್ಟಿದ್ದು ಕ್ಷಮಿಸಬೇಕು. ಏಕೆಂದ್ರೆ ಎಲ್ಲರೂ ಕೂಡ ಬಿಟ್ಟರೆ ನಾಳೆ ಈ ಡ್ಯಾಮ್ಗೆ ಸಮಸ್ಯೆ ಆಗಬಾರ್ದು. ಯಶಸ್ಸು ಯಾರೊಬ್ಬರ ಸೊತ್ತು ಅಲ್ಲ, ಪರಿಶ್ರಮ ಮತ್ತು ಧೈರ್ಯ ಎಲ್ಲಿದೆಯೋ ಅಲ್ಲಿ ಯಶಸ್ಸು ಬಹಳ ಖಂಡಿತ ಬುದ್ಧಿ. ಆದ್ರಿಂದ ನಮ್ಮ ಕರ್ತವ್ಯವನ್ನು ನಾವು ಶ್ರದ್ಧೆಯಿಂದ ನಿರ್ವಹಿಸಿದಾಗ ಹಾಕತಕ್ಕಂಥ ಅಂಗೀಕಾರ ಮತ್ತು ಪುರಸ್ಕಾರ ಸಿಕ್ಕೇ ಸಿಗುತ್ತದೆ ಎಂದು ನಮ್ಮೆಲ್ಲರೂ ಕೂಡ ನಂಬಿಕೆ ಇದೆ. ದೇವರಲ್ಲಿ ಕೊಟ್ಟಿರುವುದು 2 ಆಯ್ಕೆ, ಒಂದು ಕೊಟ್ಟು ಹೋಗೋದು, ಒಂದು ಬಿಟ್ಟು ಹೋಗೋದು, ಒಂದು ತೆಗೆದುಕೊಂಡು ಹೋಗೋದು, ಯಾವುದು ಕೂಡ ಇಲ್ಲ. ಅದಕ್ಕೆ ನಮ್ಮ ಸರ್ಕಾರ ಇಂಥ ಅನೇಕ ಟೀಕೆಗಳಲ್ಲಿ ಇವತ್ತು ನನಗೆ ಮಧ್ಯರಾತ್ರಿ ನಮ್ಮ ಎಂಪಿ ಅವರು ನನಗೆ ಫೋನ್ ಮಾಡಿದ್ರು. ಮಧ್ಯರಾತ್ರಿ 11 ಗಂಟೆ 20 ನಿಮಿಷಕ್ಕೆ ಫೋನ್ ಮಾಡಿದ್ರು. 11 ಗಂಟೆ 35 ನಿಮಿಷಕ್ಕೆ ನಮ್ಮ ದಂಡೆಯವರು ಫೋನ್ ಮಾಡಿದ್ರು. ನಾನು ಬೆಂಗಳೂರು ಹೇಳಿದೆ, ಕೂಡಲೇ ಅಧಿಕಾರಿಗಳು ಹೇಳ್ತಾ ಇದ್ರು ಡ್ಯಾಮ್ ಹಳ್ಳಾಗ್ತಾ ಇದೆ. ನಾನು ಹೇಳಿದೆ ದಿಟ್ಟವಾದಂತಹ ತೀರ್ಮಾನವನ್ನು ನಮ್ಮ ತಾಂತ್ರಿಕರು ಚರ್ಚೆ ಮಾಡಿ ನೀವು ತೀರ್ಮಾನ ಮಾಡಿ ನೀರನ್ನ ತೆರವು ಮಾಡಲಿಕ್ಕೆ ನೀವೆಲ್ಲ ಕ್ರಮವನ್ನು ಕೈಗೊಳ್ಳಿ, ಡ್ಯಾಮ್ ಮುಗಿಬೇಕು ಅಂತೇಳಿ ಮಧ್ಯರಾತ್ರಿ ತೀರ್ಮಾನ ಮಾಡಿ ಬೆಳಗ್ಗೆ 6 ಗಂಟೆಗೆ ಹೊರಟು ಮತ್ತೆ 11 ಗಂಟೆಗೆ ನಾನು ನಿಮ್ಮ ಮುಂದೆ ನಿಂತಿದ್ದೆ. ಎಲ್ಲ ಅಧಿಕಾರಿಗಳಿಂದ ಚರ್ಚೆ ಮಾಡಿ ಕನ್ನಯ್ಯ ನಾಯ್ಡು ಅವರ ಸಂಪರ್ಕವನ್ನು ಮಾಡಿ ಅವರ ಸಲಹೆಯನ್ನು ಪಡೆದು ಕೂಡಲೇ ಎಲ್ಲ ಅಧಿಕಾರಿಗಳನ್ನ ಟೆಕ್ನಿಕಲ್ ಸಂಬಂಧಪಟ್ಟಂತವರನ್ನ ಈ ಗೇಟನ್ನ ಯಾರು ತಯಾರು ಮಾಡ್ತಾ ಇದ್ದಾರೆ ಅವರೆಲ್ಲ ಮಾತುಕತೆಯನ್ನು ಮಾಡಿ ಮತ್ತೆ ಕೆಲವೇ ಗಂಟೆಗಳಲ್ಲಿ ಪ್ರಾರಂಭವನ್ನು ಮಾಡುವಂತ ಇತಿಹಾಸ ಇವತ್ತು ಇಡೀ ತುಂಗಭದ್ರಾ ಅಣೆಕಟ್ಟಿನಲ್ಲಿ ಗಂಗಾ ಸ್ನಾನ ತುಂಗಾ ಪಾನ. ಗಂಗೆ ಸ್ನಾನ ಮಾಡಬೇಕಂತೆ, ತುಂಗೆ ಕುಡಿಬೇಕಂತೆ. ಇದು ಇತಿಹಾಸದಲ್ಲಿ ಅಷ್ಟು ಪವಿತ್ರವಾದಂತಹ ಶುದ್ಧ ನೀರು. ತುಂಗೆ ನೀರು ಬಹಳ ಪವಿತ್ರವಾದದ್ದನ್ನ ಈಗಾಗಲೇ ಶಾರದಾಂಬೆ ತಾಯಿ ಶಾರದಾಂಬೆ ಶೃಂಗೇರಿ ಶಾರದಾಂಬೆಯಿಂದ ಹೊತ್ಕೊಂಡು ಬಂದು ಇಲ್ಲಿ ಬಂದು ಈ ಒಂದು ಅಣೆಕಟ್ಟೆಯಲ್ಲಿ ಸೇರಿದ್ದಾರೆ. ನಮ್ಮ ಸುದೀರ್ಘ ಸಂಚಾರದಲ್ಲಿ ಕೆಲಸ ಮಾಡಿದಾಗ ನಾನು ಗಂಗಾ ಆರತಿಯನ್ನ ತುಂಗಾ ಆರತಿಯನ್ನ ಭೇಟಿಯನ್ನು ಕೊಟ್ಟಿದ್ದೆ. ನಾನು ನಮ್ಮ ಅನೇಕ ಮಂದಿಗಳನ್ನ ಕೂಡ ಇದೇ ರೀತಿ ನಮ್ಮ ಕಾವೇರಿ ನದಿಗೂ ಕೂಡ ಕಾವೇರಿ ಆರತಿಯನ್ನು ಮಾಡಬೇಕು ಅಂತೇಳಿ ಈಗ ತೀರ್ಮಾನ ಮಾಡಿ
ಇದು ತಂಡ ಇರ್ಬೋದು, ನಾರಾಯಣ ಎಲ್ಲಿಗೆ ಇರ್ಬೋದು, ಇನ್ನೊಂದು ನಮ್ಮ ಹಿಂದಲು ಇವ್ರಿಗೆ ನಾವು ಗಮನಿಸಬೇಕು. ರಾತ್ರಿ ಅಂದರೆ ಮತ್ತೊಂದು ಇಲಾಖೆಯ ಸೆಕ್ರೆಟರಿಗೆ ಇರ್ಬೋದು, ಎಲ್ಲಿ ಮತ್ತು ಜಲಸಂಪನ್ಮೂಲ ಇಲಾಖೆ ರಾತ್ರಿಯಲ್ಲೇ ನಾವು ಬಂದ್ವಿ. ಅವತ್ತು ಎಲ್ಲರೂ ಹೇಳಿದ್ರು ಒಂದೇ ಮಾತು, 60 TS ನೀರು ಹೋದ್ಮೇಲೆ ಸಾಧ್ಯ ಆಗುತ್ತೆ. ನಾನು ಇವತ್ತು ಇನ್ನೊಂದು ನಮ್ಮ ಸಮಸ್ಯೆ ಅವರು ರಾತ್ರಿ ನನಗೆ ಡಿಸೈನ್ ಕಲಿಸೋದ್ರ ಮುಖಾಂತರ ನಾವು ಈ ರೀತಿ ಮಾಡಿದ್ರೆ ಸಾಧ್ಯತೆ ಆಗುತ್ತೆ ಅನ್ನೋದು. ಅದನ್ನು ನಾವು ಪ್ರಾಮಾಣಿಕವಾಗಿ ರಾತ್ರಿ ಆಗಿರುತ್ತೆ ಆ ಕೆಲಸವನ್ನು ಮಾಡಿದ ಜೊತೆಗೆ ಕಾರ್ಮಿಕರ ಮುಖ್ಯಮಂತ್ರಿ ಕಾಯ್ದುಕೊಂಡು ನಾವು ಅಭಿನಂದಿಸುತ್ತೇವೆ. ಅದಕ್ಕೆ ಹೇಳಲು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ದೊಡ್ಡವರಿಗಿಂತ ಸಣ್ಣವರು ಅನ್ನುವಂಥದ್ದು ಬಹಳ ಮುಖ್ಯವಾಗಿದೆ. ನಾನು ಹೇಳಿದರೆ ಬಾಗಿನ ನಮ್ಮ ಉಪಮುಖ್ಯಮಂತ್ರಿ ಹೇಳಲು ಸಾಧ್ಯ ಇಲ್ಲ. ಅವರು ನಮ್ಮ ಅಧಿಕಾರಿಗಳು ಕಾರ್ಮಿಕರಿಗೆ ಸನ್ಮಾನ ಮಾಡಿ ಅವರಿಗೆ ಅಭಿನಂದಿಸುವಂತ ಕೆಲಸವನ್ನು ಮಾಡಬೇಕು. ರೈತರಿಗೆ ಜೀವನ ಉಳಿಸುವಂತವರ ಮಾತನ್ನ ಇವತ್ತೇನು ಸನ್ಮಾನ ಯಾರು ಮಾಡಿದ್ದಾರೆ? ಯಾರು ಮಾಡಿದ ಕೆಲಸ ಮಾಡಿ ಸರ್ಕಾರ ಮತ್ತು ಹೆಸರು ತೆಗೆದುಕೊಂಡಾಗ ಇವತ್ತ ಕಾರ್ಮಿಕರ ಕಾರ್ಯಕ್ರಮವನ್ನು ಕೆಲಸವನ್ನ ನಾವು ಮಾಡಿದ್ದೀವಿ. ಅದಕ್ಕೆ ಇವತ್ತು ಹೇಳ್ತಾ ಇದ್ದೀವಿ. ಇವತ್ತು ನಾವು ಏನು ಟೀಕೆಯನ್ನು ಮಾಡಿದ್ವಿ, ಆ ಟೀಕೆ ನದಿಯೊಳಗ ಹೋಗುವಂತ ಕೆಲಸ ಬೇರೆ 6 ರಿಂದ 7 ದಿವಸ ಕನಿಷ್ಠ 25 ರಿಂದ 30 TLC ನೀರನ್ನ ಸೇವ್ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಿದೆ, ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ, ಕಾರ್ಮಿಕರು ಮಾಡಿದ್ದಾರೆ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ನಾವು ಇಷ್ಟಪಡ್ತೀವಿ. ಅದಕ್ಕೆ ಕೆಲವೊಂದಿಷ್ಟು ಮಂದಿ ಅದು ಡ್ಯಾಮ್ ಏನಿದೆ, ನೀರಿನ ಬೋರ್ಡ್ ಏನಿದೆ, ಯಾರ ಅಧಿಕಾರಿಗಳಿದೆ, ಯಾರು ಕೆಲಸ ಮಾಡ್ಕೊಂಡು ಅನುಮತಿ ಕೊಡ್ತೀವಿ. ಕೆಲವೊಂದಿಷ್ಟು ಮಂದಿ ಅವ್ರ ಅನುಮತಿ ಕೊಡಬಹುದು, ನೀರು ಇವ್ರ ಅನುಮತಿ ಕೊಡಬಹುದು. ಆದರೆ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸತತ ಹೋರಾಟ ನಮ್ಮೆಲ್ಲರಿಗೆ ರೈತರಿಗೆ ರೈತರ ಪರವಾಗಿ ನಮ್ಮ ಧೈರ್ಯ ಮಾತಂದೇಳಿ ಇವತ್ತೊಂದು ಮಾಡಿ ಅದಕ್ಕೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದ್ರು. ಹೇಗಂತ ನಾನು ಮತ್ತೆ ಬರ್ತೀನಿ ಡ್ಯಾಮ್ಗೆ ಬಾಗಿನ ತುಂಗಭದ್ರಾ ಮಂಡಳಿ ಸದಸ್ಯರುಗಳು ಇಂಜಿನಿಯರ್ಗಳಿಗೆ ಗೌರವ ಸಮರ್ಪಣೆ. ಮೊದಲಿಗೆ ಶ್ರೀ ಗೌರವ್ ಗುಪ್ತಾ ಸರ್ಕಾರದ ಕೊಪ್ಪಳ ಜಿಲ್ಲೆಯ ನಗರದ ಸ್ಥಳೀಯ ಸಂಸ್ಥೆಗಳಲ್ಲಿ ಪೌರ ಕಾರ್ಮಿಕರ ವಿಶೇಷ ನೇಮಕಾತಿಯ ಅಡಿಯಲ್ಲಿ ನೇಮಕವಾಗಿರುವಂತಹ ಅಭ್ಯರ್ಥಿಗಳಿಗೆ ನೇಮಕಾತಿ ಆದೇಶ ಪತ್ರವನ್ನು ನೀಡುತ್ತಿದ್ದಾರೆ.